ವಾಗ್ದಾನ ಮೇಲೆ ಕೇಳ್ತಾರೆ ಇವರು ಶಿಕ್ಷೆ ಆಗಲೇಬೇಕಾಗಿದೆ, ಕಠೋರವಾದ ಶಿಕ್ಷೆ. ಯಾಕಂದ್ರೆ ಇವರು ನಿಜವಾಗಿಯೂ ಅಭ್ಯಾಸ ಮಾಡೋಂಥ ವಿದ್ಯಾರ್ಥಿಗಳ ಭವಿಷ್ಯನ ಕೊಲ್ಲುವಂಥವ್ರನ್ನ ಶಬ್ದಗಳ ಮೇಲೆ ಹೇಳೋದಕ್ಕದು ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಂಗೆ ವ್ಯವಸ್ಥೆ ಮಾಡ್ಕೊಂಡಂಥವ್ರು ಬುದ್ಧಿವಂತರು, ಅತಿ ಬುದ್ಧಿವಂತರು. ಕಳ್ಳತನದಲ್ಲಿ ಎತ್ತಿದ ಕೈ ಇವ್ರದ್ದೆಲ್ಲ, ಇವ್ರನ್ನ ಹಿಡಿದ ಕಷ್ಟದ ಕೆಲಸ. ಸಿಕ್ಕವ್ರು ಶಿಕ್ಷೆ ಇಲ್ಲ, ಅವ್ರೇನು ಕೊಟ್ಟು ದಾಡ್ಕೊಂಡು ಹೋಗಿಬಿಡ್ತಾರೆ. ಹೀಗಾಗಿ KPSC ಗಬ್ಬು ಎದ್ದಿದ್ದ ಕಾರಣ ಸ್ವತಃ ರಾಜಕಾರಣ, ಅಧಿಕಾರಿಗಳು ಮುಖ್ಯ ರಾಜಕಾರಣಿಗಳು, ಈ ಮಂತ್ರಿಗಿರಿಗಳು ಮತ್ತಾರೋ ಅವ್ರು ಸಮಾಧಾನ ಮಾಡಿಸೋ ಮುಖ್ಯಮಂತ್ರಿಗಳು ಸುಮ್ಮನೆ ಆಗಬೇಕಾಗ್ತದೆ. ಯಾಕೆ ತಮ್ಮ ಮೇನ್ ಮುಖ್ಯಮಂತ್ರಿ ಕುರ್ಚಿ ಹೋಗ್ತಾನೋ ಭಯ ಅವ್ರಿಗೆ, ಅದು ಇನ್ನುಳಿದ ಮಿನಿಸ್ಟ್ರುಗಳು ಸಪೋರ್ಟ್ ಮಾಡೋದಿಲ್ಲ. ಇವು ಅನೇಕ ಕಾರಣಗಳಿದಾವ್ರಿ ಇದಕ್ಕೆ. ಹೀಗಾಗಿ KPSC ಅನ್ನೋದು ಏನು ಸ್ವಾಯತ್ತ ಸಂಸ್ಥೆ ಅದ, ಅದು ತನಗೆ ಗೊತ್ತಿಲ್ಲದ ಅಥವಾ ಗೊತ್ತಿದ್ದು ತಪ್ಪು ಮಾಡ್ಲಿಕ್ಕತ್ತದ. ಅದಕ್ಕೆ ಸದನ ಸಮಿತಿ ಮಾಡಬೇಕು, ಸಲಹೆ ತೊಗೊಳ್ಬೇಕು ಅಂತೇಳಿ ಮಾತದ. ಈ ನಿಯಂತ್ರಕ್ಕೆ ಗಂಗವಾರ ಎತ್ತಂಗಡಿ ಅಂತ ಹೇಳ್ತಾ ಇದ್ರಿ. ನಿಯಂತ್ರಕ್ಕೆ ತಪ್ಪು ಮಾಡಿಲ್ವ? ಹಾಗಾದ್ರೆ ಯಾಕೆ ಎತ್ತಂಗಡಿ ಯಾಕೆ ಮಾಡಿದ್ರಿ? ತಪ್ಪು ಮಾಡಿ ಅಂತಲ್ವ? ಎತ್ತಂಗಡಿ ಮಾಡಿದ್ರೆ ಪರಿಹಾರ ಏನು ಅವ್ರಿಗೆ? ಈ ಡಿಪಾರ್ಟ್ಮೆಂಟ್ ಮತ್ತೊಂದು ಹೋಗ್ತಾರೆ, ಅಲ್ಲಿ ಕಡಿಮೆ ಸಿಗ್ತದೆ ಅಷ್ಟೇ. ಹಂಗಾಗಬಾರ್ದು. ಅದು ತಪ್ಪು ಮಾಡಿರಲಿಲ್ಲ ಅವರು, ಎನ್ಕ್ವೈರಿ ಮಾಡಿಸ್ರಿ, ಶಿಕ್ಷೆ ಕೊಡಿಸಿ ಮನೆ ಕಳಿಸ್ರಿ, ಇದ್ದಿದ್ದೆ ಎಷ್ಟು ಲಾಸ್ ಮಾಡಿದ್ರೆ ತುಂಬಿಸ್ಬರೋ ಕಡೆಯಿಂದ. ಎಲ್ಲಿವರೆಗೆ ಕಠೋರವಾದ ಶಿಕ್ಷೆಗಳು ಈ ಅಪ್ರಾಮಾಣಿಕ